ಹಲೋ, ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ಫೈನ್. ಇವತ್ತಿನ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಲ್ತ್ ಫೀಲಿಯಾ. ಇವತ್ತಿನ ಕ್ಲಾಸಲ್ಲಿ ನಾವು ಮೆನ್ಸ್ಟ್ರುವಲ್ ಕಪ್ ಅಂದರೆ ಮುಟ್ಟಿನ ಕಪ್ಪಿನ ಬಗ್ಗೆ ತಿಳ್ಕೊಳ್ಳೋಣ. ಮುಟ್ಟಿನ ಕಪ್ಪು ಯೂಶ್ವಲಿ ಎಲ್ಲರೂ ಕೇಳಿರ್ತೀರ ಅಲ್ವಾ? ಮುಟ್ಟಿನ ಕಪ್ಪು, ಮೆನ್ಸ್ಟ್ರುವಲ್ ಕಪ್ಪು ಇವಾಗಿನ ಇದರಲ್ಲಿ ಸ್ವಲ್ಪ ಸುದ್ದಿಲಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ. ಕೇಳಿಲ್ಲ ಅಂದರೆ ಯು ಆರ್ ಟೂ ಲೇಟ್. ಆದಷ್ಟು ಬೇಗ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಕಲ್ತ್ಕೋಬೇಕು. ಇದನ್ನು ನಾನು ಏನಂತ ಹೇಳ್ಬೋದು ಅಂದರೆ, ಇದು ಫೀಮೇಲ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ಇವಾಗ ಬೆಸ್ಟ್ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೋ ಅದ್ರ ಜೊತೆ ಇದನ್ನ ಒಬ್ಬರನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಬ್ಲೀಡ್ ಗ್ರೀನ್ ಬಿಕಾಸ್ ಇಟ್ ಈಸ್ ಎಕೋ ಫ್ರೆಂಡ್ಲಿ. ನಾವು ಎಷ್ಟು ಸ್ಯಾನಿಟರಿ ಪ್ಯಾಡ್ಸಿಂದ ಎನ್ವೈರನ್ಮೆಂಟ್ನ ಹಾಳು ಮಾಡ್ತಾ ಇದ್ದೀವಿ. ಸೊ ದಟ್ ಇದನ್ನ ಯೂಸ್ ಮಾಡಿಬಿಟ್ಟು ಇನ್ಸ್ಟೆಡ್ ಆಫ್ ರೆಡ್ ವಿ ಶುಡ್ ಬ್ಲೀಡ್ ಗ್ರೀನ್. ಓಕೆ, ನೆಕ್ಸ್ಟ್ ಏನಿದೆ ಹೀಗಂದರೆ ಏನು ಅಂತ ತಿಳ್ಕೊಳ್ಳೋಣ. Menstrual cup is a type of reusable feminine hygienic product. It's a small, flexible, funnel-shaped cup made of rubber or silicone that you insert into your vagina to catch and collect period fluid. Cups can hold more blood than other methods, leading many women to use them as an eco-friendly ಆಲ್ಟರ್ನೇಟಿವ್ ಟು ಟ್ಯಾಂಪೂನ್ಸ್. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ರೀಯೂಸಬಲ್ ಆಗಿದೆ, ಹೈಜಿನಿಕ್ ಪ್ರಾಡಕ್ಟ್ ಆಗಿದೆ. ಇದೊಂದು ಸ್ಮಾಲ್ ಆ್ಯಸ್ ಐ ಶೋಡ್ ಇನ್ ದ ಲಾಸ್ಟ್ ಪಿಕ್ಚರ್ ಈ ಥರ ಇರುತ್ತೆ. ಇದೊಂದು ಸ್ಮಾಲ್ ಫನಲ್ ಶೇಪ್ಡಲ್ಲಿ ಇರುತ್ತೆ ಮೆನ್ಸ್ಟ್ರುವಲ್ ಕಪ್ಪು. ಇದು ಎಷ್ಟು ಬೇರೆ ಯಾವುದೇ ಮೆಥಡ್ಗಿಂತ ಜಾಸ್ತಿ ಬ್ಲಡ್ನ ಇದು ಫಿಲ್ ಮಾಡಿಕೊಂಡು ಹೋಲ್ಡ್ ಮಾಡುತ್ತೆ ಫಾರ್ ಅ ಲಾಂಗ್ ಟೈಮ್. ಆಮೇಲೆ ಇದು ಈಕೋ ಫ್ರೆಂಡ್ಲಿ. ಸೊ ಇದಿಷ್ಟು ಈ ಥರ. ಇನ್ನು ಕನ್ನಡದಲ್ಲಿ ನೀಟಾಗಿ ಹೇಳಬೇಕಂದ್ರೆ, ಮುಟ್ಟಿನ ಕಪ್ ಎಂಬುದು ಮುಟ್ಟಿನ ಸಮಯದಲ್ಲಿ ಸ್ತ್ರೀಯರಿಗೆ ಒಂದು ನೈರ್ಮಲ್ಯ ಸಾಧನವಾಗಿದೆ. ಮುಟ್ಟಿನ ವೇಳೆ ಆಗುವ ರಕ್ತಸ್ರಾವ ಸೋರಿಕೆಯಾಗದಂತೆ ತಡೆಯಲು ಸ್ಯಾನಿಟರಿ ಪ್ಯಾಡ್ಗಳ ಪರ್ಯಾಯವಾಗಿ ಇದನ್ನು ಬಳಸಲಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ಯೋನಿಗೆ ಈ ಕಪ್ಪನ್ನು ಸೇರಿಸಲಾಗುತ್ತದೆ. ರಕ್ತದ ಹರಿವಿನ ಪ್ರಮಾಣವನ್ನು ಆಧರಿಸಿ 4ರಿಂದ 12 ಗಂಟೆಯವರೆಗೂ ಕಪ್ ಬಳಸಬಹುದಾಗಿದೆ. ಸೊ ಇದರಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಯೂಸ್ ಇದೆ, ಎಷ್ಟು ಹೆಲ್ಪ್ಫುಲ್ ಆಗಿದೆ ವುಮೆನ್ಗೆ ಅಂತ ಹೇಳಿ ನೀವು ಇದನ್ನ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್, ಹೌ ಟು ಯೂಸ್. ಇವಾಗ ಓಕೆ, ಇನ್ನು ತೋರಿಸಿದ ತಕ್ಷಣ ಹೇಗೆ ಯೂಸ್ ಮಾಡೋದಂತ ಯಾರಿಗೂ ಗೊತ್ತಾಗಲ್ಲ. ಸೊ ಅದರಿಂದ ಹೌ ಟು ಯೂಸ್ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟು ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಬಿಕಾಸ್ ವಿ ಆರ್ ಇನ್ಸರ್ಟಿಂಗ್ ಇನ್ ಟು ದ ಜೆನೈಟಲ್ ಏರಿಯಾ. ಇಟ್ ಶುಡ್ ಬಿ ಅ ವೆರಿ ಹೈಜೀನ್, ಅದರ್ವೈಸ್ ವಿ ವಿಲ್ ಗೆಟ್ ಅ ಇನ್ಫೆಕ್ಷನ್. ಸೊ ವಾಶ್ ಯುವರ್ ಹ್ಯಾಂಡ್ಸ್. ನಾನು ಹಳೆ ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ನಿ ಸ್ಟೆಪ್ಸ್ ಆಫ್ ಹ್ಯಾಂಡ್ ವಾಷಿಂಗ್. ಸೊ ದಟ್ ಅದನ್ನೇ ಫಾಲೋ ಮಾಡಿಬಿಟ್ಟು ಹ್ಯಾಂಡ್ ವಾಶ್ ಮಾಡಿ ಹೈಜೀನ್ನ ಮೈಂಟೈನ್ ಮಾಡಿ, ದಟ್ ವಿತ್ ವಾರ್ಮ್ ವಾಟರ್. ಓಕೆ, ಮೆನ್ಸ್ಟ್ರುವಲ್ ಕಪ್ನ ವಾರ್ಮ್ ವಾಟರಲ್ಲಿ ವಾಶ್ ಮಾಡಬೇಕು. ವಾರ್ಮ್ ಮೀನ್ಸ್ ಜಸ್ಟ್ ವಾರ್ಮ್ ವಾಟರ್, ನಾಟ್ ಹಾಟ್ ವಾಟರ್. ಓಕೆ, ಡೋಂಟ್ ಕನ್ಫ್ಯೂಸ್ ವಿತ್ ದಟ್. ಆಮೇಲೆ ಸ್ಕ್ವಾಟ್ ಆರ್ ಸಿಟ್ ಆನ್ ದ ಚೇರ್ ಆ್ಯಂಡ್ ಫೋಲ್ಡ್ ದ ಮೆನ್ಸ್ಟ್ರುವಲ್ ಕಪ್ ಕರೆಕ್ಟ್ಲಿ. ಅಂದರೆ ಸ್ಕ್ವಾಟ್ ಪೊಸಿಷನಲ್ಲಿ, ಐ ಮೀನ್ ಇಂಡಿಯನ್ ಟಾಯ್ಲೆಟಿಗೆ ಯೂಸ್ ಮಾಡ್ತಿರಲ್ಲ ಆ ಪೊಸಿಷನ್, ಅಥವಾ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟು ಮೆನ್ಸ್ಟ್ರುವಲ್ ಕಪ್ನ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಒಂದು ಸಿ ಶೇಪಲ್ಲಿ, ಇನ್ನೊಂದು ವಿ ಶೇಪಲ್ಲಿ. ಅದು ಹೇಗೆ ಅಂತ ನಾನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ತೋರಿಸ್ತೀನಿ. ಹಾಗೆ ಫೋಲ್ಡ್ ಮಾಡ್ಕೋಬೇಕು. ಕೇರ್ಫುಲಿ ಪುಷ್ ದ ಕಪ್ ಇಂಟು ಯುವರ್ ವೆಜೈನಾ ಅಂಟಿಲ್ ಇಟ್ ಅರೈವ್ಸ್ ದ ರೈಟ್ ಪೊಸಿಷನ್ ಆ್ಯಂಡ್ ಲೂಸನ್ ದ ಕಪ್ ಸ್ಲೈಟ್ಲಿ. ಇಟ್ ವಿಲ್ ಆಟೋಮೆಟಿಕಲಿ ಸಕ್ ಟು ಯುವರ್ ವೆಜೈನಲ್ ವಾಲ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಕೇರ್ಫುಲಿ ಅದನ್ನ ಮೆನ್ಸ್ಟ್ರುವಲ್ ಕಪ್ನ ಫೋಲ್ಡ್ ಮಾಡಿಬಿಟ್ಟು ವೆಜೈನಾಗಿ ಇನ್ಸರ್ಟ್ ಮಾಡಿಬಿಟ್ಟು, ಇನ್ಸರ್ಟ್ ಆದ ತಕ್ಷಣ ಕಪ್ನ ಲೂಸ್ ಬಿಡಬೇಕು. ಸೊ ದಟ್ ಇಟ್ ವಿಲ್ ಸಕ್ ಇನ್ ಟು ಯುವರ್ ವೆಜೈನಾಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಹೇಗಂದರೆ, ಇವಾಗ ರಬ್ಬರ್ನ ಬಿಟ್ಟ ತಕ್ಷಣ ಪ್ಲಗ್ ಆಗುತ್ತಲ್ಲ, ಸೊ ಆ ಥರ ಪ್ಲಗ್ ಆಗಿ ಇರುತ್ತೆ. ಫಸ್ಟ್ ಇನ್ಸರ್ಟ್ ಮಾಡಿಬಿಟ್ಟು ಆಮೇಲೆ ಲೂಸನ್ ಮಾಡಬೇಕು. ಓಕೆ, ನೆಕ್ಸ್ಟ್ ರನ್ ಯುವರ್ ಫಿಂಗರ್ಸ್ ಅಲಾಂಗ್ ದ ಬಾಟಮ್ ಆಫ್ ದಿ ಕಪ್ ಟು ಮೇಕ್ ಶೋರ್ ಇಟ್ಸ್ ಅ ಕಂಪ್ಲೀಟ್ಲಿ ಅನ್ಫೋಲ್ಡೆಡ್ ವಿತೌಟ್ ಕ್ರೀಸ್. ಹೇಗಂದರೆ, ಆ ಬಾಟಮ್ ಆಫ್ ದಿ ಕಪ್ಪಿಂದ ಜಸ್ಟ್ ನಿಮ್ಮ ಫಿಂಗರ್ ಹಾಕಿ ನೀವು ಚೆಕ್ ಮಾಡ್ಕೋಬೇಕು. ಯಾಕಂದರೆ ಇನ್ ಕೇಸ್ ಅದು ಸಿ ಶೇಪಲ್ಲೇ ಇದೆಯಾ ಅಥವಾ ಏನಾದ್ರು ಕ್ರೀಸ್ ಅಂದರೆ ಏನಾದ್ರು ಫೋಲ್ಡ್ ಆಗಿದೆಯಾ ಆ ಥರ ಏನಾದ್ರು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಆಫ್ಟರ್ ಅ ಪೀರಿಯಡ್ ಆಫ್ ಟೈಮ್ ಚೆಕ್ ದ ಕಪ್ ಆ್ಯಂಡ್ ವರ್ಟಿಕಲಿ ಪುಲ್ ಡೌನ್ ಇಟ್ ಔಟ್ ಫ್ರಮ್ ವೆಜೈನಾ ಟು ಅವಾಯ್ಡ್ ಓವರ್ಫ್ಲೋಯಿಂಗ್. ಏನಂದರೆ, ಇವಾಗ ಇನ್ಸರ್ಟ್ ಆಗಿದೆ. ಇನ್ಸರ್ಟ್ ಆದಮೇಲೆ ಹೇಗಂದರೆ ಅರೌಂಡ್ 6 to 12 hours ಯೂಸ್ ಮಾಡ್ಬೋದು.
ಬಟ್ ನೀವು ಯೂಶ್ವಲಿ ವಾಶ್ರೂಮ್ಗೆ ಹೋಗ್ತೀರಾ. ಅರೌಂಡ್ 6 ಅವರ್ಸ್ ಒನ್ಸ್ ಅಂತೂ ಯೂರಿನ್ನಿಗೆ ಹೋಗ್ತೀರಾ. ಸೊ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಇನ್ ಕೇಸ್ ಓವರ್‌ಫ್ಲೋ ಆಗಲಿ ಆಗದೇ ಇರಲಿ, ಯು ಕ್ಯಾನ್ ರಿಮೂವ್ ಇಟ್. ಬಟ್ ನಿಮಗೆ ಇನ್ಸರ್ಟ್ ಮಾಡೋದೇ ಕಷ್ಟ ಆಗ್ತಿದೆ ಅಂದರೆ ಯು ಕ್ಯಾನ್ ಯೂಸ್ ಇಟ್ ಆಫ್ಟರ್ 8 ಅವರ್ಸ್ ಆ ಥರನೇ ಚೇಂಜ್ ಮಾಡ್ಬೋದು. ಇನ್ ಕೇಸ್ ಹೆವಿ ಬ್ಲೀಡಿಂಗ್ ಆಗಿಲ್ಲ ಅಂದರೆ ಹೇಗೆ ಇದನ್ನ ರಿಮೂವ್ ಮಾಡೋದು, ಇವಾಗ ಹಾಕೋದು ಹೇಗಂದ್ಮೇಲೆ ರಿಮೂವ್ ಮಾಡೋದು ನಿಮಗೆ ಗೊತ್ತಿರಬೇಕಲ್ಲ. ಹೇಗಂದರೆ ಫಸ್ಟು ಕಪ್ನ ಚೆಕ್ ಮಾಡ್ಕೊಂಬಿಟ್ಟು ವರ್ಟಿಕಲಿ ಪುಲ್ ಇಟ್ ಔಟ್ ಫ್ರಮ್ ದಿ ವೆಜೈನಾ. ಅವಾಯ್ಡ್ ಅಲ್ಲಿ ಕೆಳಗಡೆ ನಾನು ಆವಾಗಿನ ಸ್ಲೈಡಲ್ಲಿ ತೋರಿಸಿದ್ದೆ. ಹೇಗಂದರೆ ಒಂದು ಸೆಕೆಂಡ್, ಈ ಥರ ಇಲ್ಲಿ ಕೆಳಗಡೆ ಒಂದು ಉದ್ದಕ್ಕಿದೆಯಲ್ಲ, ಸೊ ಅದ್ರ ಮೇಲ್ಗಡೆ ಭಾಗ ಈ ವಿ ಫನಲ್ ಥರ ಬಂದಿದೆಯಲ್ಲ, ಫನಲ್ ಡೌನಲ್ಲಿ ನಾವು ಪಿಂಚ್ ಮಾಡಿಬಿಟ್ಟು ಇದನ್ನ ರಿಮೂವ್ ಮಾಡಬೇಕು. ಜಸ್ಟ್ ಹಾಗೆ ಡೈರೆಕ್ಟಾಗಿ ಆ ಉದ್ದ ಕಡ್ಡಿ ಥರ ಇದೆಯಲ್ಲ ಅದನ್ನ ಎಳೆಯೋದಲ್ಲ, ಫಸ್ಟು ಅದ್ರ ಮೇಲ್ಗಡೆ ಪಿಂಚ್ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನ ಎಳ್ಕೋಬೇಕು. ಓಕೆ, ಓಕೆ ಹಾಗೆ ಎಳ್ದಾದ್ಮೇಲೆ if you continue to use, please follow above steps and clean up the cup and insert into your vagina, or you can clean it and store it in a bag or other hygienic container after using. ಸಿ ಈ ಥರ ನಾವು ಅದರಿಂದ ರಿಮೂವ್ ಮಾಡಿ ಏನು ಮಾಡ್ತೀವಿ, ಆ ಬ್ಲಡ್ನ ಇದು ಟಾಯ್ಲೆಟ್ ಬೇಸ್ ಇದಕ್ಕೆ ಹಾಕಿಬಿಟ್ಟು ಫ್ಲಶ್ ಮಾಡ್ತೀವಿ. ಫ್ಲಶ್ ಆದಮೇಲೆ ಇನ್ ಕೇಸ್ ನೀವು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀರಾ ಅಂದರೆ ಅದನ್ನ ಮತ್ತೆ ಇನ್ಸರ್ಟ್ ಮಾಡಬೇಕು. ಇಲ್ಲ ಇಷ್ಟೇ ಯೂಸ್ ಮಾಡೋದು ಇನ್ನು ಎತ್ತಿಡಬೇಕು ಅಂದರೆ ಅದನ್ನು ಮತ್ತೆ ವಾರ್ಮ್ ವಾಟರಲ್ಲಿ, ನಾನು ಎಗೇನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ವಾರ್ಮ್ ವಾಟರಲ್ಲಿ ಮತ್ತೆ ಅದನ್ನ ಕ್ಲೀನ್ ಮಾಡಿಬಿಟ್ಟು ಅದನ್ನ ಡ್ರೈ ಮಾಡಿ ಸೇಫ್ ಪ್ಲೇಸಲ್ಲಿ ಎತ್ತಿಡಬೇಕು. ಎಲ್ಲೋ ಡಸ್ಟ್ ಹತ್ರ ಇಡೋದು ಆ ಥರ ಎಲ್ಲ ಮಾಡಬೇಡಿ. ಸೇಫ್ ಪ್ಲೇಸಲ್ಲಿ ನೀಟಾಗಿ ಎತ್ತಿಡಿ. ಬಿಕಾಸ್ ಇಷ್ಟೇ ಚಿಕ್ಕದಲ್ವ, ಇನ್ನು ದೊಡ್ಡದೇನಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ಸ್. ಅಂದರೆ ನಾನು ಜಸ್ಟ್ ಅವಾಗ ಹೇಳಿರೋದನ್ನ ಇವಾಗ ಈಸಿ ಮೆಥಡಲ್ಲಿ ಹೇಳ್ತೀನಿ. ಫಸ್ಟು ವಾಶ್ ಹ್ಯಾಂಡ್ಸ್ ಮಾಡಬೇಕು. ಆಮೇಲೆ ಫೋಲ್ಡ್ 2 ಟೈಪ್ಸ್ ನೋಡಿ, ಇದೇ ಥರ ವಿ ಮತ್ತು ಸಿ ಶೇಪಲ್ಲಿ. ಈ ಥರ ಕೆಲವರಿಗೆ ಸಿ ಶೇಪಲ್ಲೇ ಇನ್ಸರ್ಟ್ ಆಗುತ್ತೆ, ಕೆಲವರಿಗೆ ವಿ ಶೇಪ್ ಬೇಕಾಗುತ್ತೆ. ಸೊ ಯಾವ ಶೇಪ್ ಅಂತ ನೋಡ್ಕೊಂಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ಸರ್ಟ್ ಮಾಡ್ಕೊತೀರಾ. ಆಮೇಲೆ ಫೀಲ್ ಕಂಫರ್ಟಬಲ್ ಆಗುತ್ತೆ. ದೆನ್ ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ ಯೂಸರ್ಸಿಗೆ ತುಂಬ ಇರಿಟೇಷನ್ ಅನಿಸುತ್ತೆ, ಬಿಕಾಸ್ ಏನೋ ಸ್ಟಕ್ ಆದಂಗೆ ಅನಿಸ್ತಾ ಇರುತ್ತೆ. ಬಟ್ ಆ್ಯಸ್ ಯೂಶ್ವಲ್ ಗ್ರ್ಯಾಜುವಲಿ ನಿಮ್ಗೆ ಅದು ಕಂಫರ್ಟ್ ಆಗುತ್ತೆ. ಆವಾಗ ನೀವೇ ಹೇಳ್ತೀರಾ ಆ ಸ್ಯಾನಿಟರಿ ಪ್ಯಾಡ್ಸ್ಗಿಂತ ಇದು ಎಷ್ಟು ಬೆಟರ್ ಇದೆ ಅಂತೇಳಿ. ನೆಕ್ಸ್ಟ್ ಇನ್ ಕೇಸ್ ಬ್ಲಡ್ ಫಿಲ್ ಆಗಿದೆ ಅಂದರೆ ಪುಲ್ ಔಟ್, ನೆಕ್ಸ್ಟ್ ಪೋರ್ ಔಟ್, ರಿನ್ಸ್ ಆಫ್ ಆ್ಯಂಡ್ ರೀಯೂಸ್. ಓಕೆ, ವೈ ಮೆನ್ಸ್ಟ್ರುವಲ್ ಕಪ್ ಈಸ್ ಬೆಟರ್ ದ್ಯಾನ್ ಸ್ಯಾನಿಟರಿ ಪ್ಯಾಡ್ ಆ್ಯಂಡ್ ಅದರ್ಸ್. ಯಾಕೆ ಇದು ಬೆಟರ್? ಇವಾಗ ನಾನು ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಬೆಟರ್ ಅಂತ. ವಿ ವಾಂಟ್ ಸಮ್ ಪ್ರೂಫ್, ರೈಟ್? ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ಮೇಡ್ ಫ್ರಮ್ 100% ಮೆಡಿಕಲ್ ಗ್ರೇಡ್ ಸಿಲಿಕಾನ್. ಇದು ಮೆಡಿಕಲ್ ಗ್ರೇಡ್ ಸಿಲಿಕಾನಿಂದ ಮಾಡಿದ್ದಾರೆ. ಬಟ್ ಸ್ಯಾನಿಟರಿ ಪ್ಯಾಡ್ಸು ಹಾರ್ಮ್ಫುಲ್ ಪ್ರಾಡಕ್ಟ್ಸಿಂದ, ಎನ್ವೈರನ್ಮೆಂಟಲ್ ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್ಸೋ ಅವರ್ ಬಾಡಿ, ಬೋತ್ ಹಾರ್ಮ್ಫುಲ್ ಪ್ರಾಡಕ್ಟ್ಸಿಂದ ಮಾಡಿರ್ತಾರೆ. ಇದು ಸಾಫ್ಟ್ ಆ್ಯಂಡ್ ಫ್ಲೆಕ್ಸಿಬಲ್ ಫಾರ್ ಇನ್ಸರ್ಷನ್. ನೀವು ನೋಡ್ಬೋದು ಇದು ಸಾಫ್ಟ್ ಇರುತ್ತೆ. ಬಟ್ ನಾವು ಸ್ಯಾನಿಟರಿ ಪ್ಯಾಡ್ಸು ಎಷ್ಟು ಹಾರ್ಡ್ ಇರುತ್ತೆ. ಜಸ್ಟ್ 3 ಅವರ್ಸ್ 4 ಅವರ್ಸಿಗೆ ಚೇಂಜ್ ಮಾಡ್ತಾಯಿದ್ರು ರ್ಯಾಷಸ್ ಆಗೋ ಚಾನ್ಸಸ್ ಹೈ ಇರುತ್ತಲ್ಲಿ. 10 ಅವರ್ ಪ್ರೊಟೆಕ್ಷನ್ ವಿತೌಟ್ ಲೀಕೇಜ್. 10 ಅವರ್ ತನಕ ನೀವು ವಿತೌಟ್ ಲೀಕೇಜ್ ಯು ಕ್ಯಾನ್ ಯೂಸ್. ಬಟ್ ಸ್ಯಾನಿಟರಿ ಪ್ಯಾಡ್ಸ್ ಹಾಗಲ್ಲ. 3 ಅವರ್ಸ್ಗೆ ಹೆವಿ ಫ್ಲೋ ಇರೋರಿಗೆ ಆಲ್ರೆಡಿ ಲೀಕ್ ಆಗೋಕ್ಕೆ ಶುರುವಾಗಿರುತ್ತೆ. ಯೂಸೇಬಲ್ ಅಪ್ ಟು 5 ಇಯರ್ಸ್. ಆ್ಯಕ್ಚುಲಿ ಇದು 5 to 10 ಇಯರ್ಸ್ ನಾವು ಯೂಸ್ ಮಾಡ್ಬೋದು. ಬಟ್ ಪ್ಯಾಡ್ಸ್ ಆಗಲ್ಲ, ಒಂದು ಸರಿ ಆಯಿತು ನೆಕ್ಸ್ಟ್ ಅವರ್ಗೆ ಚೇಂಜ್ ಮಾಡ್ತಾ ಇರಬೇಕು. ಇದು ಕಾಸ್ಟ್ ಎಫೆಕ್ಟಿವ್. ಹೇಗಂತ ಅಂದರೆ ಇದು ಅರೌಂಡು 300 to 500 ರೇಂಜಲ್ಲಿ ಇರುತ್ತೆ. ನಮಗೆ ಬೇರೆ ಬೇರೆ ಕಂಪನೀಸ್ ಮೇಲೆ ಹೋಗುತ್ತೆ. ಆಮೇಲೆ ಇದನ್ನ ನಾವು 5 to 10 ಇಯರ್ಸ್ ಯೂಸ್ ಮಾಡ್ಬೋದು. ಬಟ್ ಸ್ಯಾನಿಟರಿ ಪ್ಯಾಡ್ಸು ಜಸ್ಟ್ ಒಂದು ಪ್ಯಾಕಿಗೆ 30 ರೂಪೀಸ್, ಅದರಲ್ಲಿ ಬರೀ 9 ಪ್ಯಾಡ್ಸ್ ಏನೋ ಇರುತ್ತೆ ಅಷ್ಟೇ. ಸೊ ಇದು ಕಾಸ್ಟ್ ಎಫೆಕ್ಟಿವ್, ಈಕೋ ಫ್ರೆಂಡ್ಲಿ. ನಾನು ಮುಂಚೆ ಹೇಳ್ದಂಗೆ ಇದು ಈಕೋ ಫ್ರೆಂಡ್ಲಿ, ಬಿಕಾಸ್ ಇದು ಯಾವುದೇ ರೀತಿ ಎನ್ವೈರನ್ಮೆಂಟಿಗೂ ಹಾರ್ಮ್ ಮಾಡಲ್ಲ. ಆಮೇಲೆ ಇದರಿಂದ ಯಾವುದೇ ಟಾಕ್ಸಿನ್ಸು ರಿಲೀಸ್ ಆಗೋಲ್ಲ, ಏನೂ ಇಲ್ಲ. ಸೊ ಅದರಿಂದ ಇದು ಮೇಯ್ನ್ ನಾವು ಹೇಳೋದಂದರೆ, ನಾವು ಎಷ್ಟೋ ಕಡೆ ನೋಡ್ಬೋದು, ನಮಗೆಲ್ಲಿ ಎಷ್ಟೋ ಪಬ್ಲಿಕ್ ಫೆಸಿಲಿಟೀಸಲ್ಲಾಗಿರ್ಬೋದು ಟಾಯ್ಲೆಟ್ ರೂಮ್ಸ್ ಅವೈಲೇಬಲ್ಲೇ ಇರೋಲ್ಲ. ಇವಾಗ ಟಾಯ್ಲೆಟ್ ರೂಮ್ಸ್ ಎಲ್ಲ ಕಡೆ ಅವೈಲೇಬಲ್ ಇದ್ದಾವೆ, ಬಟ್ ಒಂದು ಕ್ಲೀನ್ ಇರೋಲ್ಲ. ಇನ್ನೊಂದು ಸ್ಯಾನಿಟರಿ ಪ್ಯಾಡ್ಸ್ ಇಡೋದಕ್ಕೆ ಒಂದು ಡಸ್ಟ್ಬಿನ್ ಕೂಡ ಇರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಇದು ಫ್ಲಶ್ಗೆ ಹಾಕಿಬಿಟ್ಟು ಟಾಯ್ಲೆಟ್ಗೆ ಹಾಕಿಬಿಟ್ಟು ಫ್ಲಶ್ ಮಾಡ್ತಾರೆ. ಸೊ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಅದೇ ಇದಾದರೆ ಜಸ್ಟ್ ಪುಲ್ ಔಟ್ ಮಾಡಿ ಬ್ಲಡ್ನ ಪೋರ್ ಮಾಡಿಬಿಟ್ಟು ಮತ್ತೆ ವಾಶ್ ಮಾಡಿ ರೀಇನ್ಸರ್ಟ್ ಮಾಡ್ಕೋಬೋದು. ಸೊ ಇಟ್ ಈಸ್ ಎಕೋ ಫ್ರೆಂಡ್ಲಿ. ಚಾನ್ಸಸ್ ಆಫ್ GTI ಲೋ, ಅಂದರೆ ಜೆನೆಟಿಕ್ ಟ್ರ್ಯಾಕ್ ಇನ್ಫೆಕ್ಷನ್ಸು ಇದರಲ್ಲಿ ತುಂಬ ಕಡಿಮೆ ಕಂಪೇರ್ಡ್ ಟು ಸ್ಯಾನಿಟರಿ ಪ್ಯಾಡ್ಸ್.
ಓಕೆ. ಇದರಲ್ಲಿ ಸೈಜಸ್ ಇದೆ. ತುಂಬ ಯಾಕಂದರೆ ಎಲ್ಲದರಲ್ಲೂ ಇವಾಗ ನಾವು ಡ್ರೆಸ್ ಹೇಗೆ ತೊಗೋತೀವೋ ಹಾಗೆ ಇದು ಡಿಫ್ರೆಂಟ್ ಸೈಜಸ್ ಇದೆ. ಒಂದು ಸ್ಮಾಲು, ಇನ್ನೊಂದು ಮೀಡಿಯಮು, ಇನ್ನೊಂದು ಲಾರ್ಜು. ಸ್ಮಾಲ್ ಬಂದುಬಿಟ್ಟು ರೆಕಮೆಂಡೆಡ್ ಫಾರ್ ಫಸ್ಟ್ ಟೈಮ್ ಯೂಸರ್ಸ್ ಆ್ಯಂಡ್ ಟೀನೇಜರ್ಸ್. ಅಂದರೆ ಬಿಲೋ 18 ಇರ್ತಾರಲ್ಲ, ಆಮೇಲೆ ಫಸ್ಟ್ ಇರ್ತಾರಲ್ಲ, ಬಿಲೋ 18 ಎಸ್ ಸೈಜೇ ಯೂಸ್ ಮಾಡಬೇಕು. ಬಿಕಾಸ್ ಆ್ಯಸ್ ಜೆನಿಟಲ್ ಟ್ರಾಕ್ ಸ್ಮಾಲ್ ಇರೋದ್ರಿಂದ ಅವರ ಜೆನಿಟಲ್ ಟ್ರಾಕ್ ಸೈಜ್ ಮೇಲೆ ಯೂಸ್ ಮಾಡಬೇಕು. ಎಮ್ ರೆಕಮೆಂಡೆಡ್ ಫಾರ್ ಮೀಡಿಯಮ್ ಬಿಲ್ಟ್ ವುಮೆನ್ ವಿತ್ ಮಾಡ್ರೇಟ್ ಫ್ಲೋ ಆ್ಯಂಡ್ ಹ್ಯಾವ್ ನಾಟ್ ಗಿವನ್ ಬರ್ತ್. ಎಮ್ ಯಾರಿಗಂತ ಹೇಳಿದ್ರೆ, ಇವಾಗ ಒಂದು ಮೀಡಿಯಮ್ ಬಿಲ್ಟ್ ವುಮೆನ್ ಇರ್ತಾರೆ, ಅಂದರೆ ನೋಡೋದಕ್ಕೆ ಓಕೆ ಮೀಡಿಯಮಲ್ಲಿ ದೇಹ ಇರುತ್ತೆ. ದೆನ್ ಮಾಡ್ರೇಟ್ ಫ್ಲೋ ಇರೋರು ಇದನ್ನ ಯೂಸ್ ಮಾಡ್ಬೋದು. ಎಲ್ ಫಾರ್ ಸ್ಟ್ರಾಂಗ್ ಬಿಲ್ಟ್, ಅಂದರೆ ಸ್ವಲ್ಪ ಇವಾಗ ಯೂಶ್ವಲಿ ನಾವು 30+40 ಅವರೆಲ್ಲ ಎಲ್ಲಿ ಯೂಸ್ ಮಾಡ್ಬೋದು. ಬಿಕಾಸ್ ದೇ ವಿಲ್ ಬಿ ಲಿಟಲ್ ಸ್ಟ್ರಾಂಗ್ ಬಿಲ್ಟ್ ಮತ್ತು ಸ್ವಲ್ಪ ಹೆವಿ ಫ್ಲೋ ಇದ್ದು, ಆಮೇಲೆ ಅವ್ರಿಗೆ ಮಗು ಆಗಿರುತ್ತೆ. ಸೊ ದಟ್ ಜೆನೆಟೈಲ್ ಟ್ರ್ಯಾಕ್ ಇನ್ನು ವೆಜ್ಜನ ಇನ್ನು ಓಪನ್ ಇರುತ್ತೆ ನೀಟಾಗಿ. ಸೊ ಅವರು ಎಲ್ ಸೈಜ್ನ ಯೂಸ್ ಮಾಡ್ಬೋದು. ಅಕಾರ್ಡಿಂಗ್ ಟು ಯುವರ್ ಸೈಜೇ ನೀವು ಯೂಸ್ ಮಾಡಬೇಕು. ಅದರ್ವೈಸ್ ಒಂದು ಸಣ್ಣ ಇರುತ್ತೆ, ಇಲ್ಲ ದೊಡ್ಡ ಆದರೆ ಲೀಕ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ. ಅದಕ್ಕೋಸ್ಕರ ಓಕೆ, ಇಷ್ಟು ಹೇಳಿರೋದು ಏನಂದರೆ ಮೆನ್ಸ್ಟ್ರುವಲ್ ಕಪ್ ಇಟ್ಸ್ ಟೈಮ್ ಟು ಸ್ವಿಚ್. ಪ್ಲೀಸ್ ಸ್ವಿಚ್ ಟು ಮೆನ್ಸ್ಟ್ರುವಲ್ ಕಪ್. ಯಾಕಂದರೆ ನಾವು ಸೇವ್ ಎನ್ವೈರನ್ಮೆಂಟ್, ವಿ ವಾಂಟ್ ಟು ಸೇವ್ ದಿಸ್ ಎನ್ವೈರನ್ಮೆಂಟ್. ಇಷ್ಟು ಹೇಳ್ತಾ ಇವತ್ತೊಂದು ಒಳ್ಳೆ ಟಾಪಿಕ್ ಬಗ್ಗೆ ನಾನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.